ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ? ದೇವರು ಕಳೆದ ರಾತ್ರಿ ನಮಗೆಲ್ಲರಿಗೂ ಕೂಡ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿ ಈ ಉದಯ ಕಾಲದಲ್ಲಿ ಮತ್ತೊಂದು ನೂತನ ದಿನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರನ್ನು ಮನಪೂರ್ವಕವಾಗಿ ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನಮ್ಮ ದೇವರು ಸ್ತುತಿಗೆ ಪಾತ್ರನು, ಸ್ತೋತ್ರಕ್ಕೆ ಅರ್ಹನು. ನಮ್ಮ ನಿಮಿತ್ತವಾಗಿ ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿ ಆತನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾ ಆತನ ಕೃಪೆಯಲ್ಲಿ ಆತನು ಪ್ರತಿದಿನ ನಮ್ಮನ್ನು ಬಲಪಡಿಸುತ್ತಿದ್ದಾರೆ. One thing that we need to admit in the God's presence is that every single breath that we are taking is the gift from God. ದೇವರ ಸನ್ನಿಧಿಯಲ್ಲಿ ನಾವು ಒಪ್ಪಿಕೊಳ್ಳಬೇಕು, ನಾವು ತೆಗೆದುಕೊಳ್ಳುತ್ತಾ ಇರುವಂತಹ ಪ್ರತಿ ಉಸಿರು, ಪ್ರತಿ ಶ್ವಾಸ ಆತನು ಕೊಟ್ಟಂತಹ ಭಿಕ್ಷೆ, ಆತನು ಕೊಟ್ಟಂತಹ ಬಹುಮಾನ. ದೇವರನ್ನು ಸ್ತುತಿಸುವವರಾಗಿ ಘನಪಡಿಸುವವರಾಗಿರುವಾಗ ಇನ್ನೂ ಉನ್ನತವಾದ ಕಾರ್ಯಗಳನ್ನು ಹೊಂದಿಕೊಳ್ಳುತ್ತೇವೆ. ಪ್ರತಿದಿನವೂ ಕೂಡ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುವಾಗ ದೇವರಿಗೆ ಸಮೀಪವಾಗಿ ಬರುತ್ತಿದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 147ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 147 and verse 3. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. He heals the broken in heart and binds up their wounds. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವಾತನು, ಬ್ರೋಕನ್ ಹಾರ್ಟ್ ಅಥವಾ ಬ್ರೋಕನ್ ಇನ್ ಹಾರ್ಟ್ ಎಂಬುದಾಗಿ ಇಂಗ್ಲಿಷಲ್ಲಿ ನಾವು ನೋಡುತ್ತೇವೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ಎದುರಿಸುತ್ತಾ ಇರುವಂತಹ ಕಷ್ಟದ ನಿಮಿತ್ತ, ನಷ್ಟದ ನಿಮಿತ್ತ ಅಂದುಕೊಳ್ಳದೇ ಇರುವಂತಹ ಪರಿಸ್ಥಿತಿ ಎದುರಾಗುವಾಗ ಮುರಿದಂತ ಮನಸ್ಸುಳ್ಳವರಾಗಿ ಮಾರ್ಪಡುತ್ತೇವೆ. ಅಲ್ಲಿಯ ತನಕ ಪರಿಸ್ಥಿತಿಯು ಚೆನ್ನಾಗಿತ್ತು ರೀ, ಆದರೆ ಆ ನಂತರ ಯಾಕೋ ಏನಾಗುತ್ತಾ ಇದೆ ಎಂಬುದಾಗಿ ಗೊತ್ತಿಲ್ಲದೆ ಇರುವಂತ ಒಂದು ಅಸಹಾಯಕತೆಗೆ ನಾನು ಹೋಗುತ್ತಾ ಇದ್ದೇನೆ ರೀ. ಒಂದು ದುರ್ವಾರ್ತೆಯನ್ನು ನಾನು ಕೇಳಿದೆ, ಒಂದು ಕೆಟ್ಟ ಸುದ್ದಿಯನ್ನು ನಾನು ಕೇಳಿದೆ ಎಂಬುದಾಗಿ ಅನೇಕರು ಬಾಧೆ ಪಡುತ್ತಾರೆ. ಸರಿಯಾಗಿ 20 ವರ್ಷಗಳ ಹಿಂದೆ ನಮ್ಮ ಜೀವಿತದಲ್ಲೂ ಕೂಡ ಇಂತಹ ಒಂದು ಸಂಭವ ನಡೆಯಿತು. 2001ನೇ ಇಸ್ವಿ ಏಪ್ರಿಲ್ 7ನೇ ತಾರೀಕು ಬೆಳಗಿನ ಜಾವ ನಮ್ಮ ತಂದೆಯವರು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಅವರು ಮೇಲೆ ಇದ್ದಾಗ ಹಾಗೆ ಕೆಳಗೆ ಬಿದ್ದು ಹೋದರು. ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಅವರು ಹೇಳಿದ್ರು, ನಿಮ್ಮ ಫಾದರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂಬುದಾಗಿ. ಭಯಂಕರವಾದ ಪರಿಸ್ಥಿತಿ, ಯಾವತ್ತೂ ಊಹಿಸಿರಲಿಲ್ಲ. ಆಗ ನಮ್ಮ ತಂದೆಯವರಿಗೆ ಅಷ್ಟು ವಯಸ್ಸು ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಬಂದಿದೆ ಎಂಬುದಾಗಿ ಹೇಳುವಾಗ ಡಾಕ್ಟರ್ ಹೇಳಿದ್ದೇನೆಂದರೆ, ಕೇವಲ 4 ತಾಸುಗಳಲ್ಲಿ ನಿಮ್ಮ ತಂದೆಯವರು ಸತ್ತು ಹೋಗುತ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಅವರು ಬದುಕುವುದಿಲ್ಲ, ಯಾಕಂದ್ರೆ ಮಲ್ಟಿಪಲ್ ಬ್ಲಾಕ್ಸ್ ಆಗಿದೆ. ಆ ರೀತಿಯಾಗಿ ಡಾಕ್ಟರ್ ಹೇಳಿದಾಗ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಎದೆ ಒಡೆದು ಹೋದಂತಹ ಪರಿಸ್ಥಿತಿ, ಯಾರ ಬಳಿಗೆ ಹೋಗಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ, ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಕೇವಲ ಪ್ರಾರ್ಥನೆ, ನಂಬಿಕೆಯಿಂದ ಕೂಡಿದ ಪ್ರಾರ್ಥನೆ. ಆಗ ನಾನು ಯಾವುದಾದ್ರೂ ಕೆಲಸವನ್ನು ಮಾಡಿ ಹಣವನ್ನು ಸಂಪಾದಿಸಿ ತಂದೆ ತಾಯಿಗೆ ಕೊಡಬೇಕೆಂಬುದಾಗಿ ಅಂದುಕೊಂಡಿದ್ದೆ. ಆದರೆ ದೇವರು ತನ್ನ ಸೇವೆಗೆ ಕರೆಯುವುದಕ್ಕೆ ಪ್ರಾರಂಭಿಸಿದರೂ ನಾನು ಬೇಡ ಎಂದು ಹೇಳಿದೆ. ಆ ಸಂದರ್ಭದಲ್ಲಿ ನನ್ನ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೆ. ದೇವರೇ, ನನ್ನ ಜೀವಿತವನ್ನು ಸಂಪೂರ್ಣವಾಗಿ ನಿಮಗೆ ಕೊಡುತ್ತೇನೆ, ಈ ದಿನದಿಂದ ನಿಮಗೋಸ್ಕರ ಜೀವಿಸುತ್ತೇನೆ ಎಂಬುದಾಗಿ ಆ ದಿನ ಒಪ್ಪಿಸಿಕೊಟ್ಟೆನು ನನ್ನ 19ನೇ ವರ್ಷದಲ್ಲಿ. ಅಂದಿನಿಂದ ಇಲ್ಲಿಯ ತನಕ ದೇವರು ತನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸುವುದು ಮಾತ್ರವಲ್ಲದೆ ನಮ್ಮ ತಂದೆ ಇವತ್ತು ಕೂಡ ಜೀವಂತವಾಗಿದ್ದಾರೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. ಮುರಿದ ಮನಸ್ಸುಳ್ಳಂತ ಅನುಭವ ಬರಬಹುದು. ಅಲ್ಲಿಯ ತನಕ ಚೆನ್ನಾಗಿದ್ದ ನಿಮ್ಮ ಕುಟುಂಬದ ಯಜಮಾನಿ, ಅವರ ಆರೋಗ್ಯ ಕ್ಷೀಣಿಸಬಹುದು, ಅಥವಾ ಯಾವುದೋ ವಿಧವಾದಂಥ ಆರ್ಥಿಕವಾದ ಸಂಕಷ್ಟ ನಿಮ್ಮ ಕುಟುಂಬಕ್ಕೆ ಎದುರಾಗಬಹುದು. ಯಾರಿಗೋ ಸಹಾಯ ಮಾಡುವುದಕ್ಕೆ ಹೋಗಿ ನೀವು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರಬಹುದು. ಪರಿಸ್ಥಿತಿ ಏನೇ ಆಗಿದ್ದರೂ, ಮುರಿದಂತ ಮನಸ್ಸುಳ್ಳವರಾಗಿದ್ದರೂ ದೇವರು ಸರಿಪಡಿಸುತ್ತಾರೆ, ಅವರ ಗಾಯಗಳನ್ನು ಕಟ್ಟುತ್ತಾರೆ, ಅವರನ್ನು ವಾಸಿ ಮಾಡುವಂತಹ ದೇವರೆಂಬುದಾಗಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ನಿನ್ನ ದೇವರು ಅಸಾಧ್ಯವನ್ನು ಸಾಧ್ಯಪಡಿಸುವಂತಹ ದೇವರು. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಈ ಪರಿಸ್ಥಿತಿಯಲ್ಲಿ ಮುರಿದಂತಹ ಮನಸ್ಸುಳ್ಳವನಾಗಿದ್ದೀಯಾ, ಭಯಪಡಬೇಡ. ಆತನು ನಿನ್ನನ್ನು ವಾಸಿ ಮಾಡುವಾತನು, ನಿನ್ನ ಗಾಯವನ್ನು ಕಟ್ಟುವಾತನು. ಮನುಷ್ಯರು ನಿನಗೆ ಗಾಯವನ್ನು ಮಾಡುತ್ತಾರೆ, ಮಾನಸಿಕವಾಗಿ ನಿನಗೆ ಗಾಯವನ್ನು ಉಂಟು ಮಾಡುವವರು ಇರುತ್ತಾರೆ, ಶಾರೀರಿಕವಾಗಿ ಗಾಯಪಡಿಸುವವರಿರುತ್ತಾರೆ. ತಮ್ಮ ಮಾತಿನಿಂದ ನಿಮಗೆ ನೋವನ್ನು ಉಂಟು ಮಾಡಿ, ಗಾಯವನ್ನು ಉಂಟು ಮಾಡಿ, ಮಾರ್ಪಡದೇ ಇರುವಂತಹ ಗಾಯ ನಿಮ್ಮ ಜೀವಿತದಲ್ಲಿ ಬಹಳ ಇರಬಹುದು. ಕೆಲವು ಸಾರಿ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡುವವರು ಇರುತ್ತಾರೆ, ಬೆನ್ನಿಗೆ ಚೂರಿ ಹಾಕುವವರು ಇರುತ್ತಾರೆ. ವರ್ಷಗಳು ಕಳೆದರು, ತಿಂಗಳುಗಳು ಕಳೆದರು, ದಿನಗಳು ಕಳೆದರೂ ಆ ಬಾಧೆಯನ್ನು ವರ್ಣಿಸಲು ಆಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಬಹುಶಃ ನೀನಿದ್ದೀಯೇನೋ. ನೀನು ನಂಬಿದಂಥವರೇ ನಿನ್ನನ್ನು ಇಕ್ಕಟ್ಟಿಗೆ ಗುರಿ ಮಾಡಿದ್ದಾರೇನೋ, ನಿನಗೆ ದ್ರೋಹ ಮಾಡಿದ್ದಾರೇನೋ, ಅವಮಾನಕರವಾಗಿ ಮಾತನಾಡಿದ್ದಾರೇನೋ, ನಿನ್ನ ಮೇಲೆ ಇಲ್ಲಸಲ್ಲದಂತಹ ನಿಂದೆಯನ್ನು ಹೊರಿಸಿ
ನಾನು ಹೇಳುತ್ತಾ ಇದ್ದೇನಲ್ಲ ರೀ, ನಾನು ಮಾತನಾಡುತ್ತಾ ಇದ್ದೇನಲ್ಲ ರೀ ಎಂಬುದಾಗಿ ಹೇಳಿ ಅನೇಕ ಸಂದರ್ಭದಲ್ಲಿ ನಿಮಗೆ ಬಹಳ ಹತ್ತಿರವಾದವರೇ ನಿಮ್ಮನ್ನು ಇಕ್ಕಟ್ಟಿಗೆ ಗುರಿ ಮಾಡಿರಬಹುದೇನೋ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಆಧರಿಸುವವನು ಆತನೇ. ಯಾಕಂದ್ರೆ ಆತನು ನಂಬಿಗಸ್ತನಾದ ದೇವರು. ಆತನು ಮೋಸಗೊಳಿಸುವ ದೇವರಲ್ಲ, ಆತನು ವಂಚಿಸುವ ದೇವರಲ್ಲ. ನೀನು ಆತನನ್ನು ಆತುಕೊಳ್ಳುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ, ಆತನ ಮೇಲೆ ವಿಶ್ವಾಸ ಇಡುವಾಗ ದೇವರು ಯಾವತ್ತೂ ಕೂಡ ನಿನ್ನನ್ನು ಕೈಬಿಡುವ ದೇವರಲ್ಲ. ನಂಬುವವನು ಕಳವಳಗೊಳ್ಳುವುದಿಲ್ಲ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಇದುವರೆಗೂ ಮನುಷ್ಯನನ್ನು ನಂಬಿ ನಂಬಿ ಮೋಸ ಹೋಗಿದ್ದೀಯೇನೋ, ಒಂದು ಸಾರಿ ದೇವರನ್ನು ದೂಷಿಸು, ಆತನನ್ನು ದೃಢವಾಗಿ ಹಿಡಿದುಕೋ. ಉಂಟಾಗಿರುವಂತಹ ಗಾಯಗಳಿಂದ ನಿನಗೆ ಬಿಡುಗಡೆಯನ್ನು ಕೊಟ್ಟು ತನ್ನ ಕೃಪೆಯಲ್ಲಿ ನಿಮ್ಮನ್ನು ಸ್ಥಿರಪಡಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುತ್ತಾ ಇರುವಾಗ ಕಳ್ಳರ ಕೈಗೆ ಸಿಲುಕಿಕೊಂಡು ಭಯಂಕರವಾದ ಪರಿಸ್ಥಿತಿಯಲ್ಲಿ ಕೈಬಿಡಲ್ಪಡುತ್ತಾನೆ. ಆ ಮಾರ್ಗದಲ್ಲಿ ಯಾಜಕನು ಹೋಗುತ್ತಾನೆ. ಆತನನ್ನು ರಕ್ಷಿಸುವುದಕ್ಕಾಗಲಿ ಸಹಾಯ ಮಾಡುವುದಕ್ಕಾಗಲಿ ಬಹುಶಃ ಆತನಿಗೆ ಸಮಯ ಇರಲಿಲ್ವೇನೋ. ಆನಂತರ ಲೇವಿ ಹೋಗುತ್ತಾನೆ. ಆತನು ಕೂಡ ಸಹಾಯ ಮಾಡುವುದಿಲ್ಲ. ಒಳ್ಳೆಯ ಸಮಾರ್ಯನು ಆ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ಬಿದ್ದು ಹೋದಂತಹ ಮನುಷ್ಯನನ್ನು ನೋಡಿ ಅವನ ಗಾಯವನ್ನು ಕಟ್ಟಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ಒಳ್ಳೆಯ ಸಮಾರ್ಯನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದ್ದಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು. ನಾವೆಲ್ಲರೂ ಆತನನ್ನು ಗಾಯಪಡಿಸಿದ್ದೇವೆ. ನಮ್ಮ ಪಾಪದ ನಿಮಿತ್ತ, ಅಪರಾಧದ ನಿಮಿತ್ತ ಆತನಿಗೆ ಅವಿಧೇಯರಾಗಿ ಜೀವಿಸುವುದರ ಮೂಲಕ, ಆತನಿಗೆ ವಿರುದ್ಧವಾಗಿ ಜೀವಿಸುವುದರ ಮೂಲಕ ನಾವೆಲ್ಲರೂ ದೇವರಿಗೆ ಗಾಯವನ್ನು ಉಂಟು ಮಾಡಿದ್ದೇವೆ. ಆದರೆ ದೇವರು ಎಷ್ಟು ಒಳ್ಳೆಯವನೆಂದರೆ, ನಾವು ಆತನಿಗೆ ಗಾಯಪಡಿಸಿದ್ದರೂ ಕೂಡ ನಮ್ಮ ಗಾಯವನ್ನು ಕಟ್ಟುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. ಬಿದ್ದು ಹೋದಂತಹ ನಮ್ಮನ್ನು ಮೇಲೆತ್ತಿ ಬಲವಾದ ತನ್ನ ಶಕ್ತಿಯಿಂದ ತುಂಬಿಸಿದ್ದಾರೆ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಈ ದಿನ ನಿನ್ನನ್ನು ನನ್ನನ್ನು ನಿಲ್ಲಿಸಬೇಕೆಂದು, ಗಾಯವನ್ನು ಕಟ್ಟಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ದೇವರ ಆತ್ಮನ ಶಕ್ತಿಯ ಮೂಲಕವಾಗಿ ನಮ್ಮ ಗಾಯವು ಕಟ್ಟಲ್ಪಡುವಾಗ ನಾವು ಸಂಪೂರ್ಣವಾದ ಬಲ ಶಕ್ತಿಯನ್ನು ಹೊಂದಿಕೊಳ್ಳುತ್ತೇವೆ. ಈ ದಿನ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಮಾನಸಿಕವಾಗಿ ಕಷ್ಟವನ್ನು ಎದುರಿಸುತ್ತಾ ಇರಬಹುದು, ಶಾರೀರಿಕವಾಗಿ ಎಷ್ಟೋ ಸಮಸ್ಯೆಗಳನ್ನು ನೀವು ಎದುರಿಸುತ್ತಾ ಇರಬಹುದು. ದೇವರು ನಿಮ್ಮ ಗಾಯವನ್ನು ಕಟ್ಟಿ ಮುರಿದ ಮನಸ್ಸುಳ್ಳಂತಹ ಅನುಭವದಿಂದ ದೇವರು ನಿಮ್ಮನ್ನು ಸ್ಥಿರವಾದ ಅನುಭವದಲ್ಲಿ ನಡೆಸಬೇಕೆಂದು ನಿಮಗೋಸ್ಕರ ಬಲವಾಗಿ ಪ್ರಾರ್ಥಿಸುತ್ತೇನೆ. ನೀವು ಕೂಡ ಪ್ರಾರ್ಥಿಸಿರಿ. ಈ ವಾಗ್ದಾನವನ್ನು ಕ್ಲೈಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲೂ ಕೂಡ ದೊಡ್ಡ ಕಾರ್ಯವು ನಡೆಯುತ್ತದೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಮ್ಮ ಗಾಯವನ್ನು ಕಟ್ಟುವುದಕ್ಕಾಗಿ ನಿಮಗೆ ಸ್ತೋತ್ರ. ಲೋಕವು ನಮ್ಮನ್ನು ಗಾಯಪಡಿಸುವಾಗ, ಮನುಷ್ಯರು ನಮ್ಮನ್ನು ಗಾಯಪಡಿಸುವಾಗ ನೀವು ನಮಗೆ ಆ ಗಾಯವನ್ನು ಕಟ್ಟಿ ಶಾಂತಿಯನ್ನು, ಸಮಾಧಾನವನ್ನು, ಉಪಶಮನವನ್ನು ಅನುಗ್ರಹಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಈ ದಿನ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿ ಆಶೀರ್ವದಿಸಿರಿ. ಸಮೃದ್ಧಿಕರವಾದಂತಹ ಸ್ಥಳದಲ್ಲಿ ಅವರು ವಾಸ ಮಾಡುವಂತೆ ನಿಮ್ಮ ಪ್ರಣಾಳಿಕೆಯನ್ನು ಅವರ ಜೀವಿತದಲ್ಲಿ ನೆರವೇರಿಸಿರಿ. ಅನಾರೋಗ್ಯದಲ್ಲಿರುವವರನ್ನು ಸ್ವಸ್ಥಪಡಿಸಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ. ಈ ದಿನ ನಿಮ್ಮಿಂದ ಒಂದು ಅದ್ಭುತವನ್ನು ಆಶಿಸುತ್ತಾ ಇರುವಂತವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ಸಮ್ಮುಖದಲ್ಲಿ ಈ ನಮ್ಮ ವಿಜ್ಞಾಪನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. Amen, amen, amen. God bless you, dear friends. Have a wonderful day.